ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನವರಾತ್ರಿಯ 3ನೆಯ ದಿನ. ನಾವು ದೇವಿಯನ್ನು ಚಂದ್ರಘಂಟಾ ಸ್ವರೂಪದಲ್ಲಿ ಆರಾಧನೆ ಮಾಡುತ್ತೇವೆ. ದೇವಿ ಪಾರ್ವತಿ ಚಂದ್ರಘಂಟ ಹೇಗಾದಳು ಎಂದು ತಿಳಿದುಕೊಳ್ಳೋಣ. ಸತೀದೇವಿ ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಿ ಶಿವನಿಗೆ ತಾನೇ ಸತಿ ಎಂದು ಮನವರಿಕೆ ಮಾಡಿಕೊಡುತ್ತಾಳೆ. ಈಗ ಅವರಿಬ್ಬರ ಮದುವೆ ನಿಶ್ಚಯವಾಗುತ್ತದೆ. ಪಾರ್ವತಿಯ ತಾಯಿ ಮೈನಾವತಿ ಅಳಿಯನನ್ನು ಬರಮಾಡಿಕೊಳ್ಳಲು ಮದುವೆ ಮನೆಯ ಮುಂದೆ ಕಾಯುತ್ತಾ ನಿಂತಿರುತ್ತಾಳೆ. ಆದರೆ ನಮ್ಮ ಶಿವ ಮೈಗೆಲ್ಲ ಭಸ್ಮ ಬಳೆದುಕೊಂಡು ತನ್ನ ಗಣಗಳನ್ನೆಲ್ಲ ಕರೆದುಕೊಂಡು ಕುಣಿಯುತ್ತಾ ನರ್ತಿಸುತ್ತಾ ಮದುವೆ ಮನೆಗೆ ಬರುತ್ತಾರೆ. ಪಾರ್ವತಿಯ ತಾಯಿ ಮೈನಾವತಿ ಶಿವನ ಈ ಸ್ವರೂಪವನ್ನು ನೋಡಿ ಅಲ್ಲೇ ಮೂರ್ಛೆ ಹೋಗುತ್ತಾರೆ. ಆದರೆ ಪಾರ್ವತಿಗೆ ತನ್ನ ಶಿವ ಹೇಗೆ ಇದ್ದರೂ ಖುಷಿನೇ. ಆಗ ತಾನು 10 ಕೈಗಳು 3 ಕಣ್ಗಳು ಒಂದೊಂದು ಕೈಯಲ್ಲೂ ಒಂದೊಂದು ಆಯುಧ ಇರುವ ತುಂಬಾನೇ ಶಕ್ತಿಶಾಲಿ ರೂಪದಲ್ಲಿ ಪ್ರತ್ಯಕ್ಷಳಾಗುತ್ತಾಳೆ. ಈ ಸ್ವರೂಪವನ್ನು ನೋಡಿ ನಮ್ಮ ಮಹಾಶಿವನಿಗೆ ಬಹಳ ಖುಷಿಯಾಗುತ್ತೆ. ಆಗ ತಾನು ಕೂಡ ಒಬ್ಬ ಸುಂದರವಾದ ವರ್ಣ ಹಾಗೆ ರೂಪವನ್ನು ಬದಲಾಯಿಸುತ್ತಾರೆ ಹಾಗೂ ಅರ್ಧಚಂದ್ರನನ್ನು ತನ್ನ ನೆತ್ತಿಯ ಮೇಲೆ ಧರಿಸುತ್ತಾರೆ. ತನ್ನ ಗಂಡನ ನೆತ್ತಿಯ ಮೇಲಿರುವ ಚಂದ್ರನನ್ನು ತಾನೂ ಕೂಡ ಒಂದು ಗಂಟೆಯ ಆಕಾರದಲ್ಲಿ ಧರಿಸುತ್ತಾಳೆ. ಈ ಸ್ವರೂಪವೇ ಚಂದ್ರಘಂಟ. ಇಂದು ನವರಾತ್ರಿಯ 3ನೇ ದಿನ ನಾವು ದೇವಿಯನ್ನು ಚಂದ್ರಘಂಟಾ ಸ್ವರೂಪದಲ್ಲಿ ಆರಾಧನೆ ಮಾಡುತ್ತೇವೆ. ಧನ್ಯವಾದಗಳು.